ಸತತ 3 ತಿಂಗಳಿಂದ ಕರ್ನಾಟಕದ ಜನ ಬಿಸಿಲಿನ ಬೇಗೆಯಿಂದ ಬೇಸತ್ತಿದ್ದಾರೆ. ಅದರಲ್ಲೂ ಬೆಂಗಳೂರಿನಲ್ಲಿ ಕಳೆದ 40 ವರ್ಷದ ಇತಿಹಾಸದಲ್ಲಿ ಈ ಬಾರಿ ಅತಿ ಹೆಚ್ಚು ಉಷ್ಣ ತಾಪಮಾನ ವರದಿಯಾಗಿತ್ತು. ಬಿಸಿಲಿನಿಂದ ಬೇಸತ್ತಿರುವ ಬೆಂಗಳೂರು ಜನರಿಗೆ ಖುಷಿ ವಿಚಾರವೊಂದು ಹೊರಬಿದ್ದಿದೆ. ಹೊಸ ವರ್ಷದ ಆರಂಭದ ಜೊತೆಗೆ ಮಳೆ ಆರಂಭ ಕೂಡ ಆಗಲಿದೆ ಅಂತ ಹವಾಮಾನ ಇಲಾಖೆ ವರದಿ ನೀಡಿದೆ. ಏಪ್ರಿಲ್ 12 ಮತ್ತು 13ರಂದು ಬೆಂಗಳೂರಿನಲ್ಲಿ ಭಾರೀ ಮಳೆಯಾಗಲಿದೆ ಅಂತ ಮುನ್ಸೂಚನೆ ನೀಡಲಾಗಿದೆ. ಇನ್ನು ಏಪ್ರಿಲ್ 10ರಂದು ಕೂಡ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಒಟ್ಟಾರೆಯಾಗಿ ಬಿಸಿಲಿನ ಬೇಗೆಯಿಂದ ಬೇಸತ್ತಿರುವ ಜನರಿಗೆ ವರುಣ ಸಿಂಚನ ತಂಪು ನೀಡಲಿದೆ. ಇನ್ನು ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಕಾಲರಾ ರೋಗ ಹೆಚ್ಚಾಗ್ತಾ ಇದೆ ಅಂತ ವರದಿಯಾಗಿದೆ. ಅನ್ಹೈಜಿನಿಕ್ ಫುಡ್ ಪರಿಣಾಮ ಜನರಿಗೆ ಕಾಲರಾ ರೋಗ ಲಕ್ಷಣಗಳು ಕಂಡು ಬರ್ತಾ ಇದ್ದು ರಾಜ್ಯದ ಜನರಲ್ಲಿ ಆತಂಕ ಹೆಚ್ಚು ಮಾಡಿದೆ. ವಿಶ್ವದಾದ್ಯಂತ 1.3ರಿಂದ 4 ಮಿಲಿಯನ್ ಜನರಲ್ಲಿ ಕಾಲರಾ ಪತ್ತೆಯಾಗಿದ್ದು ಬೆಂಗಳೂರಿನಲ್ಲಿ 13 ಜನರಿಗೆ ಕಾಲರಾ ಕಾಯಿಲೆ ಒಕ್ಕರಿಸಿರೋದು ಕನ್ಫರ್ಮ್ ಆಗಿದೆ. ಅಧ್ಯಯನದ ಪ್ರಕಾರ ವಿಶ್ವದಾದ್ಯಂತ ವರ್ಷದಲ್ಲಿ 4 ಮಿಲಿಯನ್ ಜನಕ್ಕೆ ಕಾಲರಾ ಬರ್ತಾ ಇದ್ದು ಸುಮಾರು 1 ಲಕ್ಷದ ಜನ ಗುಣಮುಖರಾಗದೆ ಸಾವನ್ನಪ್ಪಿದ್ದಾರೆ ಅನ್ನುವ ಆತಂಕಕಾರಿ ವಿಚಾರ ಬೆಳಕಿಗೆ ಬಂದಿದೆ. ಆದಷ್ಟು ಔಟ್ಸೈಡ್ ಫುಡ್ ಅವಾಯ್ಡ್ ಮಾಡಿ ಸ್ವಚ್ಛ ನೀರು ಕುಡಿಯೋದು, ಕೈಗಳನ್ನು ಶುಚಿಯಾಗಿಟ್ಟುಕೊಳ್ಳೋದ್ರಿಂದ ಕಾಲರಾ ಬರೋದಿಲ್ಲ ಅಂತ ವೈದ್ಯರು ಸಲಹೆಯನ್ನ ನೀಡಿದ್ದಾರೆ. ಮತ್ತೆ ಆರ್ಸಿಬಿ ಕ್ಯಾಪ್ಟನ್ ಆಗಲಿದ್ದಾರಾ ಕೊಹ್ಲಿ? ಹೌದು, ಮತ್ತೆ ಕೊಹ್ಲಿ ಆರ್ಸಿಬಿ ಟೀಮ್ ಕ್ಯಾಪ್ಟನ್ ಆಗ್ತಾರೆ ಎನ್ನುವ ಚರ್ಚೆ ಜೋರಾಗಿದೆ. ಈ ಸೀಸನ್ನ ಐಪಿಎಲ್ನಲ್ಲಿ ಆರ್ಸಿಬಿ ಕಳಪೆ ಪ್ರದರ್ಶನ ತೋರ್ತಾ ಇದೆ. ಆಡಿರುವ 5 ಮ್ಯಾಚ್ಗಳಲ್ಲಿ ಪಂಜಾಬ್ ವಿರುದ್ಧ 1 ಮ್ಯಾಚ್ ಗೆದ್ದಿದ್ದು ಬಿಟ್ಟರೆ ಮಿಕ್ಕ ಮ್ಯಾಚ್ಗಳೆಲ್ಲವೂ ಹೀನಾಯವಾಗಿ ಸೋಲು ಕಂಡಿದೆ. 5 ಮ್ಯಾಚ್ಗಳಲ್ಲಿ ನಾಯಕ ಫ್ಲಾಪ್ ಡು ಪ್ಲೇಸಿಸ್ ಫಾರ್ಮ್ನಲ್ಲಿಲ್ಲ. ನಾಯಕತ್ವದ ಒತ್ತಡಕ್ಕೆ ಡು ಪ್ಲೇಸಿಸ್ ಈ ಬಾರಿ ಬ್ಯಾಟಿಂಗ್ ವೈಫಲ್ಯ ಪ್ರದರ್ಶನ ಮಾಡ್ತಾ ಇದ್ದಾರೆ ಅಂತ ವರದಿಯಾಗಿದೆ. ಹೀಗಾಗಿ ಕೊಹ್ಲಿಯನ್ನ ಕ್ಯಾಪ್ಟನ್ ಆಗಿ ಮಾಡಲು ಆರ್ಸಿಬಿ ಮ್ಯಾನೇಜ್ಮೆಂಟ್ ಒತ್ತಾಯ ಮಾಡ್ತಿದೆ ಅಂತ ಮೂಲಗಳು ತಿಳಿಸಿವೆ. 2008ರಲ್ಲಿ ಐಪಿಎಲ್ ಶುರುವಾದಾಗಿನಿಂದಲೂ ಆರ್ಸಿಬಿಯಲ್ಲಿರುವ ಕೊಹ್ಲಿ 2011ರಲ್ಲಿ ಅನಿಲ್ ಕುಂಬ್ಳೆ ನಿವೃತ್ತಿ ಬಳಿಕ ಕ್ಯಾಪ್ಟನ್ ಆಗಿದ್ರು. ನಂತರ 2022ರಲ್ಲಿ ಕ್ಯಾಪ್ಟನ್ಸಿ ಬಿಟ್ಕೊಟ್ಟಿದ್ರು. ಈಗ ಮತ್ತೆ ಕೊಹ್ಲಿ ಆರ್ಸಿಬಿ ಕ್ಯಾಪ್ಟನ್ ಆಗಲಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇವೆ. ನಾಳೆ ನಡೆಯುವ ಮುಂಬೈ ವಿರುದ್ಧದ ಮ್ಯಾಚ್ಗೆ ಕೊಹ್ಲಿ ಕ್ಯಾಪ್ಟನ್ ಆಗಿ ಘೋಷಣೆಯಾಗುವ ಸಾಧ್ಯತೆ ಇದೆ ಅಂತ ವರದಿಯಾಗಿದೆ. ಸೂಪರ್ ಸ್ಟಾರ್ ರಜನಿಯನ್ನೇ ಹಿಂದಿಕ್ಕಿದ ಅಲ್ಲು ಅರ್ಜುನ್. ಹೌದು, ಪುಷ್ಪ 2 ಸಿನಿಮಾದ ಮೂಲಕ ಐಕಾನ್ ಸ್ಟಾರ್ ಅಲ್ಲು ಅರ್ಜುನ್ ಸೂಪರ್ ಸ್ಟಾರ್ ರಜನಿಕಾಂತ್ರನ್ನ ಹಿಂದಿಕ್ಕಿದ್ದಾರೆ. ಪುಷ್ಪ 2 ಸಿನಿಮಾಕ್ಕಾಗಿ ಬರೋಬ್ಬರಿ 330 ಕೋಟಿ ರೂಪಾಯಿ ಸಂಭಾವನೆ ಪಡೆಯುವ ಮೂಲಕ ಅಲ್ಲು ಅರ್ಜುನ್ ಭಾರತದಲ್ಲೇ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಸ್ಟಾರ್ ಎನ್ನಿಸಿಕೊಂಡಿದ್ದಾರೆ. ಈವರೆಗೆ ಇಂಡಿಯಾದಲ್ಲೇ ಅತಿ ಹೆಚ್ಚು ಸಂಭಾವನೆ ಪಡೆದುಕೊಳ್ತಾ ಇದ್ದ ನಟ ಅಂದ್ರೆ ಅದು ಒನ್ ಆ್ಯಂಡ್ ಓನ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು. 210 ಕೋಟಿ ಸಂಭಾವನೆ ಪಡೆಯುವ ಮೂಲಕ ನಂಬರ್ 1 ಪಟ್ಟದಲ್ಲಿದ್ದು ನಂತರದಲ್ಲಿ ಡಾರ್ಲಿಂಗ್ ಪ್ರಭಾಸ್, ಸಲ್ಮಾನ್ ಖಾನ್, ಶಾರುಖ್ ಖಾನ್ 150ರಿಂದ 200 ಕೋಟಿ ಸಂಭಾವನೆ ಪಡಿತಾ ಇದ್ರು ಅಂತ ವರದಿಯಾಗಿತ್ತು. ಈಗ ಬರೋಬ್ಬರಿ 330 ಕೋಟಿ ಪಡೆಯುವ ಮೂಲಕ ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಟನಾಗಿ ಬಡ್ತಿ ಪಡೆದಿದ್ದಾರೆ ಅಲ್ಲು ಅರ್ಜುನ್.